ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕ್ಯಾರ್ಪೇಟೆ ತಾಲೂಕಿನ ಗಂಜಿಕೆರೆ ಗ್ರಾಮದಲ್ಲಿ ಜಯಕೀರ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ಡಾಕ್ಟರ್ ಪುಷ್ಪಲತಾ ಆರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಜಯವರ್ಧನ್, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪುಷ್ಪಾ ಬಿಎನ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಹಾಗೂ ರುದ್ರಪ್ಪ ಸೇರಿದಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೂಡಿಗೆಯ ಪ್ರಾಂಶುಪಾಲರಾದ ಡಾಕ್ಟರ್ ಬಸಪ್ಪ ಕೆಬಿ, ಮಂಡ್ಯದಲ್ಲಿ ಉಪತಹಶೀಲ್ದಾರಾಗಿರುವಂತಹ ನಂದಮೂಡ್ಲೆ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ನಂತರ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಯಾರೂ ಬೇಡ್ರಿ, ಇಡೀ ಇಂಗ್ಲಿಷ್ ಸಾಹಿತ್ಯದ ದಿಗ್ಗಜರನಿಸಿಕೊಂಡಂಥ ಶೇಕ್ಸ್ಪಿಯರ್ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಅಲ್ಲ ಅವರು. ನಾನು ತಿಳ್ಕೊಂಡಿದ್ದೀನಿ, ಬಹುಶಃ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದಿಲ್ಲ. ಮಕ್ಕಳೇ, ಇಲ್ಲಿ ನಾನು ಹೇಳ್ತಾ ಇರೋ ಒಂದು ಅಂಶವನ್ನು ಗಮನಿಸಿ. ಇವತ್ತು ಇಂಗ್ಲಿಷ್ MA ಸ್ನಾತಕೋತ್ತರ ಪದವಿ ಮಾಡ್ತಾರಲ್ಲ, ಪ್ರತಿಯೊಬ್ಬ MA ಸ್ಟೂಡೆಂಟ್ ಶೇಕ್ಸ್ಪಿಯರ್ ಬಗ್ಗೆ ಓದ್ತಾನೆ. ಶೇಕ್ಸ್ಪಿಯರ್ ಬಗ್ಗೆ ಅವನು ಓದಲಿಲ್ಲ ಅಂತ ಹೇಳಿದ್ರೆ ಆ MAಗೆ ಅರ್ಥನೇ ಇರಲ್ಲ. ನೋಡಿ ಸಾಧನೆ ಅಂದರೆ ಹೇಗಿರ್ತದೆ. ಅದರಿಂದ ಮಕ್ಕಳೇ, ತಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಹೇಳಿರುವಂಥ ಆದರ್ಶ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳಿ. ಪದವಿಯನ್ನು ಪಡೆಯುವುದರ ಜೊತೆಗೆ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಇದನ್ನು ತುಂಬ ಅರ್ಥಪೂರ್ಣವಾಗಿ ಯೋಚನೆ ಮಾಡಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ, ಅಕ್ಷರಸ್ಥರಾದಂಥ ನಾವು, ಪದವೀಧರರಾದಂಥ ನಾವು ಸಮಾಜವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗ್ತಾ ಇದ್ದೀವಿ. ವಿದ್ಯಾವಂತ ಸಮೂಹವೇ ಬೇರೆ ಇದೆ, ಅನಕ್ಷರಸ್ಥ ಸಮೂಹವೇ ಬೇರೆ ಇದೆ. ನಾವು ಸಂಪೂರ್ಣವಾಗಿ ಅನಕ್ಷರಸ್ಥ ಸಮೂಹವನ್ನು ನಿರ್ಲಕ್ಷ್ಯ ಮಾಡಿ ನಾವು ಮಾತ್ರ ಎಲ್ಲೋ ಒಂದು ಕಡೆ ಒಂದು ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ ಒಂದೇ ಒಂದು 2 ನಿಮಿಷದ ಘಟನೆಯನ್ನು ಹೇಳ್ತೀನಿ. ಇದಕ್ಕೊಂದು ಸಣ್ಣ ಘಟನೆ. ಬಹಳಷ್ಟು ಕೇಡು ಅವ್ರಿಗೆ ಕಿರಿಕನ್ನೇ ಮಾಡ್ತಾ ಇರ್ತಾನೆ. ಅವರಪ್ಪ ಬಹಳಷ್ಟು ಸಲ ಕರೆದು ಹೇಳ್ತಾ ಇರ್ತಾರೆ, ನೋಡಪ್ಪ ನೀನು ಒಳ್ಳೆ ಬುದ್ಧಿ ಕಲಿ, ಒಳ್ಳೆ ರೀತಿಯಲ್ಲಿ ಹೋಗು, ಒಳ್ಳೆ ದಾರಿಯಲ್ಲಿ ಹೋಗು ಅಂತ. ಬಹುಶಃ ಅವ್ರಿಗೆ ಆ ಕೆಲಸವನ್ನ ಮಾಡೋದೇ ಇಲ್ಲ. ಆಗ ಅವ್ರಪ್ಪ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ರಿಗೆ ಒಂದೊಂದು ಕೆಟ್ಟ ಕೆಲಸ ಮಾಡಿದಾಗ ಗೋಡೆಗೆ ಒಂದೊಂದು ಮೊಳೆ ಹೊಡಿತಾ ಹೋಗ್ತಾನೆ. ಮೊಳೆ ಗೊತ್ತಲ್ಲ, ಮೊಳೆ ಹೊಡಿತಾ ಹೋಗ್ತಾರೆ. ಆಮೇಲೆ ಕಾಲಕ್ರಮೇಣ ಬಹಳಷ್ಟು ವರ್ಷಗಳ ಆದ್ಮೇಲೆ ಆ ಹುಡುಗಂಗೆ ಜ್ಞಾನೋದಯ ಆಗುತ್ತೆ. ಆ ಹುಡುಗ ತನ್ನ ತಪ್ಪುಗಳನ್ನ ತಿದ್ಕೊಳ್ತಾನೆ. ಆಗ ಅವರಪ್ಪ ಒಂದೊಂದೇ ಮೊಳೆಯನ್ನ, ಅವರಪ್ಪ ಹೊಡೆದ ಮೊಳೆಯನ್ನ ಅವನು ಒಂದೊಂದೇ ಕೀಳ್ತಾ ಬರ್ತಾನೆ. ಎಲ್ಲ ಕಂಪ್ಲೀಟ್ ಆಗುತ್ತೆ. ಅವನು ಎಷ್ಟು ಕೆಟ್ಟ ಗುಣಗಳಿತ್ತೋ ಅದೆಲ್ಲ ಹೋಯ್ತು ಅಂತ ಅನ್ಕೊಳ್ಳೋಣ. ಆದ್ರೆ ಒಂದು ವಿಚಾರ ಮಕ್ಕಳೇ, ಆ ಗೋಡೆ ಹೊಡೆದ ಮೊಳೆನೂ ಹೊಡೆದಾಯ್ತು, ಮೊಳೆನೂ ಕಿತ್ತಾಯ್ತು. ಸರಿ ಅಲ್ವಾ ಮೇಡಮ್ ಅಂತ. ಹಾಗಲ್ಲ, ಆ ಕಲೆ ಅಲ್ಲೇ ಉಳ್ಕೊಂಡಿತ್ತಲ್ಲ ಮಕ್ಕಳೇ. ಕಿತ್ತ ಕಲೆ, ಮೊಳೆಯನ್ನ ಕಿತ್ತ ಕಲೆ ಅಲ್ಲೇ ಉಳ್ಕೊಂಡಿತ್ತು.
ಆ ರೀತಿ ಆಗ್ಬಾರ್ದು. ನಮ್ಮೆಲ್ಲರಿಗೂ ಕೂಡ ಅನ್ಸಿದೆ ವಿದ್ಯಾರ್ಥಿ ಜೀವನದಲ್ಲಿ ಓದುವಾಗ, ರಾತ್ರಿ ನಿದ್ರೆ ಕೆಟ್ಟು ಓದುವಾಗ ಸ್ವಯಂ ನನಗೆ ಕೂಡ ಎಷ್ಟೋ ಸಲ ಅನ್ಸಿದೆ, ಇದಕ್ಕಿಂತ ದನ ಕಾಯೋದೇ ಬೆಸ್ಟ್ ಇತ್ತು, ಇಷ್ಟು ಕಷ್ಟಪಟ್ಟು ನಿದ್ರೆ ಕೆಟ್ಟಲ್ಲಿ ಯಾರು ಓದ್ತಾರೆ, ಏನ್ ಸಾಧನೆ ಮಾಡ್ಬೇಕು, ಈಗೆಲ್ಲ ಅನ್ಸ್ತಾ ಇರ್ತದೆ, ಪ್ರತಿಯೊಬ್ಬರಿಗೂ ಕೂಡ ಅನ್ಸ್ತಾ ಇರುತ್ತೆ. ಆದ್ರೆ ಅದೆಲ್ಲವನ್ನು ಮೀರಿ ನಾವು ನಿಲ್ತೀವಲ್ಲ, ಆಗ ನಮ್ಗೆ ಗೊತ್ತಾಗುತ್ತೆ, ಹೌದು ನಾವು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ಅನ್ನೋದು. ಒಂಬಯ್ಯ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ನೋಡಿ ಮಕ್ಕಳೇ, ನೀವು ಅವರಿಂದ ಬಹಳಷ್ಟು ಒಂದು ಉತ್ತಮ ಅಂಶವನ್ನ ತಿಳ್ಕೊಳ್ಬೇಕು. ಏನು ಅಂದ್ರೆ, ಸಾಮಾನ್ಯವಾಗಿ ನೀವೆಲ್ಲರೂ ಒಂದು ಸ್ಟೇಜಿಗೆ ಹೋದ್ಮೇಲೆ ನೆನಪಿಸ್ಕೊಳ್ಳೋದಿಲ್ಲ ನಿಮ್ಮ ಗುರುಗಳನ್ನಾಗಿರ್ಬೋದು, ನಿಮಗೆ ಯಾರು ಸಹಾಯ ಮಾಡಿರ್ತಾರೋ, ಏಣಿಯಾಗಿ ನಿಂತಿರ್ತಾರೋ ಅವರನ್ನ ನೆನಪಿಸ್ಕೊಳ್ಳೋದಿಲ್ಲ ಹೆಚ್ಚಿನವರು. ಆದ್ರೆ ಒಂಬಯ್ಯ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ನಾಗೇಂದ್ರ ಸ್ವಾಮಿ ಸರ್ ಅವರ ಒಡನಾಟ ಯಾವ ರೀತಿ ಇತ್ತು, ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ನಿಜಕ್ಕೂ ಖುಷಿ ಪಡುವಂತಹ ವಿಚಾರ. ಇಂತಹ ಆದರ್ಶಗಳನ್ನ ಖಂಡಿತ ವಿದ್ಯಾರ್ಥಿಗಳು ನೀವು ಮೈಗೂಡಿಸ್ಕೊಳ್ಬೇಕು. ಅಂದ್ರೆ ಈಗ ಎಲ್ಲರೂ ಹೇಳಿರೋದು ಏನಪ್ಪಾ ಅಂದ್ರೆ, ಇವರು ಪೆನ್ನು ಮತ್ತು ಎರೇಸರ್ದು ಒಂದು ಎಕ್ಸಾಂಪಲ್ ಕೊಟ್ಟರು. ಸ್ಟೂಡೆಂಟ್ಸ್ ಮಾತಾಡಬೇಡಿ. ನಮಗೆ ಅಂದ್ರೆ ಡಾಕ್ಟರ್ ಪುಷ್ಪಲತಾ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಅವ್ರಿಗೆ ಡಾಕ್ಟರೇಟ್ ಪಡೆದಂತ ಒಂದು ವಿಚಾರಕ್ಕೆ, ಜೊತೆಗೆ ನಮ್ಮ ನಂದಕುಮಾರ್ ಸರ್ ಈ ಮೂಲಕನಾದರೂ ನಮ್ಮ ವೇದಿಕೆಗೆ ಬಂದಿದ್ದು ನಿಜವಾಗ್ಲೂ ಒಂದು ಆನಂದದಾಯಕ, ಒಂದು ಖುಷಿ ದಿನ ಅಂತಾನೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಿದ್ಯಾರ್ಥಿಗಳೇ, ಈ ಕಾಲೇಜನ್ನ ನಾವು ಸರಿಸುಮಾರು 10 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾನು ಯಾವುದೇ ವಿಚಾರಗಳನ್ನ ಅಥವಾ ಈ ಏನು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದಿದ್ದೀವಿ ಅದನ್ನೆಲ್ಲ ವಿಚಾರಗಳನ್ನ ನಮ್ಮ ಆತ್ಮೀಯ ಸ್ನೇಹಿತರು ಲೋಕೇಶ್ ರವರು, ತಮಗೆಲ್ಲ ಗೊತ್ತೇ ಇದೆ, ರಶ್ಮಿ ಮೇಡಮ್ ರವರ ಮುಂಭಾಗದಲ್ಲಿ ಕೂತಿದ್ದಾರೆ ಯಜಮಾನರು, ಸೆಕೆಂಡ್ PUC ವಿದ್ಯಾರ್ಥಿಗಳು, ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ತೀವಿ. ಅದರ ಜೊತೆಗೆ ನಮ್ಮೆಲ್ಲದಕ್ಕೂ ಬೆಂಬಲವಾಗಿ ನಿಂತಂತವ್ರು ನಂದಕುಮಾರ್ ಸರ್. ವಿದ್ಯಾರ್ಥಿಗಳೇ, ನಾವು ಇದೇ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಾನು ಶಬರಿಮಲೆಗೆ ಹೋಗ್ಬೇಕು. ಆ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಕಾಲೇಜಿನ ಘಟನೆಗಳನ್ನ ನೆನ್ಪು ಮಾಡ್ಕೋತೀನಿ. ಯಾಕಂದ್ರೆ ಶಬರಿಮಲೆಗೆ ನಾವು ಕಟ್ಟು ಹೋದಂತ ಸಂದರ್ಭ, ನಾವು ಹೋಗ್ತಾ ಇದ್ದೀವಿ. ಅವತ್ತು ಕಾಲೇಜಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಜಾಗಕ್ಕೆ ಸಂಬಂಧಪಟ್ಟಂತೆ. ಅವತ್ತು ಸರ್ ನಾವು ನೆನ್ಕೊಳ್ಳೇಬೇಕು. ನಾನು ಲೋಕೇಶ್ ಸರ್ ಹೇಳಿದೆ, ನನ್ನ ನಂದಕುಮಾರ್ ಸರ್ನ ಪರಿಚಯ ಮಾಡಿಕೊಟ್ಟರು ಲೋಕೇಶ್ ಸರ್. ಹಾಗಾಗಿ ಅವತ್ತು ಅವರ ಎಂತ ಬಿಸಿ ಇದ್ರು ಕೂಡ, ಸರ್ ನೀವು ಹೋಗಿ ಬನ್ನಿ, ನಾವು ಇಲ್ಲಿರ್ತೀವಿ, ಈ ಕಾಲೇಜಲ್ಲಿ ಏನೂ ಆಗಲಿ, ನೀವು ತಲೆನೇ ಕಟ್ಸ್ಕೊಳಕ್ ಹೋಗ್ಬೇಡಿ, ನಾವು ಖಂಡಿತ ನಿಮ್ಗೆ ಏನು ಸಮಸ್ಯೆ ಬರ್ದಂಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಅಂದು ಅವರಂತ ಬಿಸಿ ಶೆಡ್ಯೂಲ್ ಇದ್ರು ಕೂಡ ಇಲ್ಲಿ ಕಾಲೇಜಿಗೆ ಬಂದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟು, ನಮ್ಮ ಮನೆಯಲ್ಲಿ ಹಿರಿಯರು 20,000 ರೂಪಾಯಿ ಸಂಬಳ, ಜೊತೆಗೆ ಒಂದು ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗರ ಜೊತೆ ಮದುವೆನೂ ಆಯ್ತು. ಲೈಫ್ ಸೆಟ್ಲ್ ಆಯ್ತಲ್ಲ ಅಂತ ಸುಮ್ಮನೆ ಇದ್ದೆ. ಸಾಕಿದ್ರೆ ಇಷ್ಟೇ ನನ್ನ ಜೀವನ ಅನ್ನೋದೊಂದು ಪ್ರಶ್ನೆ ಮಾತ್ರ ಬಹಳ ಇತ್ತು. ಅಲ್ಲಿಗೂ ನಾನು ಸಮಾಧಾನದಲ್ಲಿ ಕೂರ್ಲಿಲ್ಲ. ಮತ್ತೆ ಅಲ್ಲಿಂದ M.Tech ಮಾಡ್ಕೊಂಡೆ. M.Tech ಅಲ್ಲೂ ಕೂಡ ಮೆರಿಟ್ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಯ್ತು. M.Tech ಪಾಸ್ ಮಾಡಿದ್ಮೇಲೆ ಮತ್ತೆ ITBT ಕಂಪ್ನಿಗೆ 1 ವರ್ಷ ಕೆಲ್ಸಕ್ಕೆ ಹೋದೆ. ಬೆಂಗಳೂರು ಅಷ್ಟಾಗಿ ಬರ್ಲಿಲ್ಲ, ವಾಪಸ್ ಬಂದೆ. ಮತ್ತೆ M.Tech ಮುಗಿಸ್ಕೊಂಡು ಬಂದ್ಮೇಲೆ ಸಂಬಳ 1-2 ಆಯ್ತು. ಎಲ್ಲರೂ ಹೇಳಿದ್ರು ಡಬಲ್ ಗ್ರಾಜುಯೇಷನ್ ಆಯ್ತು, ಮದುವೆ ಆಯ್ತು, ಲೈಫ್ ಸೆಟ್ಲ್ ಆಯ್ತು, ಸಾಕು ಬಿಡು, ಇನ್ನೇನಿದೆ ಜೀವನದಲ್ಲಿ ಅಂತ. ಬಟ್ ಅಲ್ಲಿಗೂ ಕೂಡ ನಾನು ಓದ್ಬೇಕು ಅನ್ನೋ ಆಸೆ ಕಮ್ಮಿ ಆಗ್ಲಿಲ್ಲ. M.Tech ಆದ್ಮೇಲೆ PhD ಮಾಡ್ಕೊಂಡೆ. PhD ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು. ನಾನು ಇಷ್ಟು ಹೇಳಿರೋದ್ರಲ್ಲಿ ಏನ್ ಅರ್ಥ ಆಯ್ತು, ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಈ ನನ್ನ ಜರ್ನಿಲಿ ಯಾರು ಕೂಡ ನನಗೆ ಓದು ಅಂತ ಹೇಳ್ಕೊಡ್ಲಿಲ್ಲ, ಹೇಳಿಲ್ಲ, ಫೋರ್ಸ್ ಮಾಡಿಲ್ಲ, ಪ್ರೆಷರ್ ಹಾಕಲಿಲ್ಲ. ನನ್ನ ಸ್ವಂತವಾಗಿ ನಾನು ಓದ್ಬೇಕು ಅನ್ನೋ ಆಸೆ ನನ್ನ ಹುಟ್ಟಿದಕ್ಕೆ ನಾನು ಇವತ್ತು ಇಲ್ಲಿ ತನಕನೂ ಬಂದಿದ್ದೀನಿ. ಎಲ್ಲಾರ ಪೇರೆಂಟ್ಸು ಮನೇಲಿ ಹೇಳ್ತಿರ್ತಾರೆ, 10ನೇ ಕ್ಲಾಸ್ ಪಾಸ್ ಮಾಡು, ನೀವೊಂದು iPhone ತಗೊಡ್ತೀನಿ, ಒಂದು ಇಂಜಿನಿಯರಿಂಗ್ ಸೀಟ್ ತಗೊಂಡ್ಬಿಡು, ಒಂದು ಗಾಡಿ ತಗೊಟ್ಬಿಡ್ತೀನಿ ಅಂತ. ಆ ಥರ ಬೇರೆಯವ್ರಿಗೋಸ್ಕರನೇ ನೀವು ಓದೋದಾದ್ರೆ ಜೀವನದಲ್ಲಿ ಹೆಚ್ಚು ಸಾಧಿಸಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ, ಎಜುಕೇಶನ್ ಅನ್ನೋದು ತುಂಬಾ ಒಂದು ವೆಪನ್ ಇದ್ದಂಗೆ. ಅದಿದ್ರೆ ಎಲ್ಲಿ ಹೋದ್ರೂ ನಿಮ್ಗೊಂದು ಬಹಳ ಗೌರವ ಸಿಗುತ್ತೆ. ಆಮೇಲೆ ಎಜುಕೇಶನ್ ಅನ್ನೋದು ಯಾರಪ್ಪ ಸತ್ತೂ ಅಲ್ಲ. ಎಜುಕೇಶನ್ ಬರೀ ದುಡ್ಡಿರೋದು ಮಾತ್ರನೂ ಅಲ್ಲ. ಯಾರಿಗೆ ಓದ್ಬೇಕನ್ನೋ ಹಠ, ಛಲ, ಆಸೆ ಇರುತ್ತೋ ಅವ್ರು ಖಂಡಿತವಾಗ್ಲೂ ಚೆನ್ನಾಗಿ ಓದಿ ಮುಂದೆ ಬರ್ಬೋದು. ಒಬ್ಬ ಅಂಗನವಾಡಿ ಟೀಚರ್ ಮಗ IPS ಆಫೀಸರ್ ಆಗ್ತಾರೆ, ಆಟೋ ಓಡಿಸೋರ್ ಮಗ ಡಾಕ್ಟರ್ ಆಗ್ತಾನೆ. ನೀವು ಅದೇ ಥರ ಎಷ್ಟೋ ಉದಾಹರಣೆಗಳಿವೆ. ವಾಟ್ ಇಸ್ ದ ರೀಸನ್
for you to escape from your success and ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನದ ಶ್ರೀ ರಾಮಾಂಜನೇಯ ಉತ್ಸವವು ಡಿಸೆಂಬರ್ 12 ಮತ್ತು 13ರಂದು ನಡೆಯಲಿದೆ ಎಂದು ಸಮಿತಿ ಉಪಾಧ್ಯಕ್ಷರಾದ ನವನೀತ್ ಪೊನ್ನಟ್ಟಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನದ ಶ್ರೀ ರಾಮಾಂಜನೇಯ ಉತ್ಸವವು ಡಿಸೆಂಬರ್ 12 ಮತ್ತು 13ರಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ ಉಪಾಧ್ಯಕ್ಷರಾದ ನವನೀತ್ ಪೊನ್ನಟ್ಟಿ ತಿಳಿಸಿದ್ದಾರೆ. ಈ ಬಾರಿ ಅಲಂಕೃತ ಮಂಟಪದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಬೈಚನಹಳ್ಳಿ ಮಾರಮ್ಮ ದೇವಾಲಯದವರೆಗೂ ನಡೆಯಲಿದೆ. ಕಳೆದ ಬಾರಿಗಿಂತ ಈ ಬಾರಿ ಅಧಿಕವಾಗಿ ಹಾಸನ, ಮೈಸೂರು ಜಿಲ್ಲೆಗಳಿಂದ ಸಾವಿರಾರು ಮಂದಿ ಹನುಮ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ವಿಎಚ್ ಪ್ರಶಾಂತ್, ಉಪಾಧ್ಯಕ್ಷರಾದ ವಿನುಟಿ, ಕಾರ್ಯದರ್ಶಿ ಕೆವಿ ಅನುದೀಪ್, ಖಜಾಂಚಿ ಕೆಎನ್ ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಸೌರವ್ ರವರು ಉಪಸ್ಥಿತರಿದ್ದರು. ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ, ದೇವಸ್ಥಾನ ಸೇವಾ ಟ್ರಸ್ಟ್, ಶ್ರೀ ಆಂಜನೇಯ ಸೇವಾ ಸಮಿತಿ ರಥಬೀದಿ ಕುಶಾಲನಗರ ಇವರ ವತಿಯಿಂದ 39ನೇ ವರ್ಷದ ಅದ್ದೂರಿ ಹನುಮ ಜಯಂತಿಯನ್ನು ಇದೇ ತಿಂಗಳು ಡಿಸೆಂಬರ್ 12 ಮತ್ತು 13ನೇ ತಾರೀಕು ನಡೆಯಲಿದೆ. 13ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಪಂಚಾಮೃತ ಅಭಿಷೇಕ ಇರ್ತದೆ, 12 ಗಂಟೆಗೆ ಸ್ವಾಮಿಗೆ ಮಹಾಮಂಗಳಾರತಿ ಇರ್ತದೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ತದೆ. ಹಾಗೆ ಸಂಜೆ ಅಲಂಕೃತ ಮಂಟಪದಲ್ಲಿ ಅದ್ದೂರಿಯ ಸ್ವಾಮಿಯ ಮೆರವಣಿಗೆ ಇರ್ತದೆ. ಕುಶಾಲನಗರದ ಆಂಜನೇಯ ದೇವಸ್ಥಾನ ಬಳಿಯಿಂದ ಬೈಚನಹಳ್ಳಿಯ ದೇವಸ್ಥಾನದವರೆಗೆ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಸುಮಾರು 20-25 ಸಾವಿರ ಹನುಮ ಭಕ್ತರು ಭಾಗವಹಿಸಲಿದ್ದಾರೆ. ಬೇರೆ ಬೇರೆ ಗ್ರಾಮಗಳಿಂದಲೂ ಕೂಡ ಹನುಮ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಹಾಗೂ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಅದ್ಧೂರಿಯಾಗಿ ನಮ್ಮ ಉತ್ಸವ ಮೂರ್ತಿಯನ್ನು ನಾವು ಮೆರವಣಿಗೆ ಹೊರಡಿಸೋಕ್ಕೆ ರೆಡಿಯಾಗಿದ್ದೀವಿ. ಹಾಗೆ ಎಲ್ಲ ನಮ್ಮ ಹಿಂದೂ ಬಾಂಧವರು ಹಾಗೂ ಊರಿನ ಎಲ್ಲ ಹಿರಿಯರು ಪ್ರಮುಖರು ಎಲ್ಲ ಬಂದು ಈ ಮೆರವಣಿಗೆ ಭಾಗವಹಿಸಿ ಹನುಮ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸಬೇಕಾಗಿ ನಾವು ದೇವಸ್ಥಾನ ವತಿಯಿಂದ ಹೇಳ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪುರಸಭಾ ಕಾರ್ಯಾಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕೆಆರ್ಪೇಟೆ ಪುರಸಭಾ ಕಾರ್ಯಾಲಯದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಪುರಸಭೆ ಹಿರಿಯ ಸದಸ್ಯ ದಲಿತ ಮುಖಂಡ ಡಿ ಪ್ರೇಮ್ ಕುಮಾರ್ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಸಂವಿಧಾನದ ಆಶಯಗಳ ಈಡೇರಿಕೆಗೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಜಾತಿ, ಮತ, ಪಂಥಗಳಿಂದ ಮುಕ್ತವಾದ ಸಮ ಸಮಾಜದ ನಿರ್ಮಾಣಕ್ಕೆ ಹೋರಾಟ ನಡೆಸುವ ಮೂಲಕ ಧ್ವನಿ ಎತ್ತಬೇಕೆಂದು ಪ್ರೇಮ್ ಕುಮಾರ್ ಕರೆ ನೀಡಿದರು. ಪುರಸಭೆ ಚೀಫ್ ಆಫೀಸರ್ ನಟರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸದಸ್ಯರಾದ ಕಲ್ಪನಾ ದೇವರಾಜು, ಸೌಭಾಗ್ಯ ಉಮೇಶ್, ಕಂದಾಯ ಅಧಿಕಾರಿ ರವಿಕುಮಾರ್, ಆರೋಗ್ಯ ಪರಿವೀಕ್ಷಕರಾದ ಅಶೋಕ್ ಸೇರಿದಂತೆ ಪುರಸಭೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 68ನೇ ಪುಣ್ಯತಿಥಿ ಮಹಾಪರಿನಿರ್ವಾಣ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪುರಸಭಾ ಸದಸ್ಯರಾದಂತಹ ಪ್ರೇಮ್ ಸರ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯನ ಕೋರ್ತಾ, ಈ ದಿವಸ ಮಹಾನ್ ಮಾನವತಾವಾದಿ, ಭಾರತ ರತ್ನ, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನ ಬರೆದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಪುಣ್ಯತಿಥಿಯ ದಿವಸ. ನಾವೆಲ್ಲರೂ ಅವರ ಆದರ್ಶಗಳನ್ನು ನೆನ್ಕೊಳ್ಳುವಂಥ ದಿವಸ. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಇವತ್ತು ನಾವು ಅತ್ಯಂತ ಗೌರವದಿಂದ ಆಚರಿಸ್ತಾ ಇದ್ದೀವಿ. ಕಾರಣದಷ್ಟೇ, ಇವತ್ತು ಭಾರತ ದೇಶದಲ್ಲಿ ಎಲ್ರಿಗೂ ಒಂದೇ ಸಮಾನತೆ ಇರಬೇಕು, ನವ ಸಮಾಜವನ್ನು, ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟು ತಾನು ಪಟ್ಟಂಥ ಕಷ್ಟಗಳನ್ನೆಲ್ಲವನ್ನು ಸಹಿಸಿಕೊಂಡು ಇವತ್ತು ಅತ್ಯಂತ ಯಾರು ಕೂಡ ಅಷ್ಟೊಂದು ಓದಿಲ್ಲ, ಅಷ್ಟೊಂದು ಜ್ಞಾನವನ್ನು ಹೊಂದಿರತಕ್ಕಂಥ ಮಹಾನ್ ವ್ಯಕ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಂದು ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದೀವಿ. ಅವರ ಆದರ್ಶಗಳನ್ನು, ಅವರ ಒಂದು ಏನು ಹಾಕ್ಕೊಟ್ಟಂಥ ದಾರಿಯನ್ನು ನಾವು ಅಲ್ಪ ಸ್ವಲ್ಪನಾದರೂ ಜಾರಿಗೆ ತರದಲ್ಲಿ ನಡ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಮಹಿಳೆಯರಿಗೆ ಮೀಸಲು ಇರ್ಬೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಮಾತ್ರ ಅವರು ಸಂವಿಧಾನ ಕೊಟ್ಟಿಲ್ಲ. ಯಾಕೆಂದರೆ ಎಲ್ಲರೂ ಭಾವಿಸ್ತಾರೆ, ಅಂಬೇಡ್ಕರ್ ಅಂತಂದರೆ ಅದು ಪರಿಶಿಷ್ಟ ಜಾತಿಯ ಮೀಸಲು ಅಂತ. ದಯಮಾಡಿ ಅದೆಲ್ಲ ಕ್ಷಮಿಸಿ, ಎಲ್ಲ ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ. ಇವತ್ತು ಅವರು ಅಲ್ಲಿ ಎಲ್ಲ ಜನಾಂಗದ ಶೋಷಿತರ ಧ್ವನಿಯಾಗಿ ಇದ್ರು ಅಂತ ಹೇಳಕ್ಕೆ ಬಯಸ್ತಾ, ಈ ಸಂದರ್ಭದಲ್ಲಿ ಅವ್ರು ನೆನ್ಕೊಳ್ಳೋದು ನಮ್ಮೆಲ್ಲರೂ ಕೂಡ ಪುಣ್ಯ ಅಂತ ಭಾವಿಸಿ ಪುರಸಭೆಯಲ್ಲಿ ಇವತ್ತು ಅವರನ್ನು ಅತ್ಯಂತ ಗೌರವದಿಂದ ಅವರು ಪರಿನಿರ್ಮಾಣ ದಿನವನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಅವ್ರು ನೆನ್ಕೊಂಡು ನಮ್ಮೆಲ್ಲರೂ ಆದ್ಯ ಕರ್ತವ್ಯ ಮತ್ತೊಮ್ಮೆ ಹೇಳ್ತಾ
ತಮ್ಮೆಲ್ಲರಿಗೂ ಶುಭೋದಯವನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತ ಹಾಗೂ ಪುರಸಭೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕು ಉಪತಹಶೀಲ್ದಾರ್ ಅನಿತಾ, ಕಂದಾಯ ಪರಿವೀಕ್ಷಕರಾದ ಸಂತೋಷ್, ಕುಶಾಲನಗರ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಘಟನಾ ಸಂಚಾಲಕರಾದ ಕೆಬಿ ರಾಜು, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್. ರಘುಕೋಟಿ, ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯದ ವಾರ್ಡನ್ ಮಧು ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪ್ರಬುದ್ಧ ಭಾರತ ನೀಯಾಸಿಸುತ್ತ ಬಯಸಿದ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಜಂಬೋ ದೀಪದ ಜಯ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ. ಮೇಲು ಕೀಳಿನ ಮನೋರೋಗಕ್ಕೆ ನೀ ನೋಡಿದ ಮಂತ್ರಿ ಘನತೆ. ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ. ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ ಕೊಡುಗೆ ದಿವ್ಯ ಭವ್ಯ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ನೀಡಿದ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊಡ ಮಾಡಿದೆ ಭಾರತದ ದಂಡ ಸಂಹಿತೆ. ಭಾರತದ ದಂಡ ಸಂಹಿತೆ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಶತಮಾನದ ಸಂಕೋಲೆಯನ್ನು ಕಳಚಿದ ಬಲ ಭೀಮಾ. ಶತಮಾನದ ಸಂಕೋಲೆಯನ್ನು ಕಳಚಿದ ಬಲ ಭೀಮಾ. ಯುಗ ಯುಗಾಂತರದ ನವ ಭೀಮ ಯುಗ ನಿಜ ಸ್ಫೂರ್ತಿ ನಿನ್ನ ನಾಮ. ಮಾನವೀಯತೆಯ ಮಹಾಹಿಮಾಲಯ ನಿನ್ನೊಡಲ ಜನ ಪ್ರೀತಿ. ಅಸಮಾನತೆಯನ್ನು ಅಳಿಸು ಹಾಕುತ್ತಿದೆ ನೀ ಕೊಟ್ಟ ಮೀಸಲಾತಿ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಜಯ ಹೇ ಭಾರತ ಭಾಗ್ಯ ವಿಧಾತ. ಜಯ ಹೇ ಸಂವಿಧಾನ ಪಿತಾ. ಪ್ರಬುದ್ಧ ಭಾರತ ನೀಹಾಸಿಸುತ್ತ ಬಯಸಿದ ಎಲ್ಲ ಜನಹಿತ. ಬಯಸಿದ ಎಲ್ಲ ಜನಹಿತ. ಬಯಸಿದ ಎಲ್ಲ ಜನಹಿತ. ಸುಳ್ಳನ್ನೇ ಕೇಳ್ತಿದ್ದೀವಿ, ಸುಳ್ಳನ್ನೇ ಅನುಭವಿಸ್ತಾ ಇದ್ದೀವಿ. ಇವತ್ತು ಸಮಾನತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಕಂಡಿದ್ರು? ಈ ದೇಶದಲ್ಲಿ ತಂದೆಗೆ ಹುಟ್ಟಿದ್ರೆ ಮಕ್ಕಳು ಗಂಡಾಗ್ಲಿ ಹೆಣ್ಣಾಗ್ಲಿ ಸಮಾನವಾಗಿ ಬದುಕಬೇಕು ಅನ್ನೋ ಕಂಡಿದ್ರು. ಎಲ್ಲರಿಗೂ ಸಮಾನವಾಗಿ ಭೂಮಿ ಹಂಚಿಕೆ ಆಗಬೇಕು, ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಅನ್ನೋ ಅವರ ಕನಸಾಗಿತ್ತು. ಏನು ಜಾತಿ ಹೆಸರಿನಲ್ಲಿ ಒಡೆದು ಹೋಗಿದ್ದರು 87% ಜನಸಂಖ್ಯೆ ಏನಿದೆ ಅವರು ಈ ದೇಶದ ಮೂಲ ನಿವಾಸಿಗಳು ಅವರೆಲ್ಲ ಒಂದಾಗಬೇಕು ಅಂತ 4 ಪಕ್ಷಗಳನ್ನ ಕಟ್ತಾರೆ ಅಂಬೇಡ್ಕರ್. 4 ಪತ್ರಿಕೆಗಳನ್ನ ಮಾಡ್ತಾರೆ. ಸಂಪಾದಕರಾಗಿ ಪತ್ರಿಕೆಯ ಬರವಣಿಗೆಗಳಾಗಿ ಎಲ್ಲವನ್ನೂ ಕೂಡ ಮಾಡಿ ಸಮಾಜಮುಖಿ ಏನು ಬ್ರಿಟಿಷರ ಕಣ್ತರಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 32 ಡಿಗ್ರಿಯನ್ನ ಪಡೆದಂತ ಏಕೈಕ ವ್ಯಕ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ವಿಶ್ವದಲ್ಲೇ ಯಾರೂ ಇಲ್ಲ 32 ಡಿಗ್ರಿಯನ್ನು ಪಡೆದುಕೊಂಡಂತ ವ್ಯಕ್ತಿ. ಸಮಾಜಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಭೌಗೋಳಶಾಸ್ತ್ರ ಇರ್ಬೋದು, ಆರ್ಥಿಕ ಅಧ್ಯಯನ ಆಗಿರ್ಬೋದು, ಆಮೇಲೆ ನೀರಾವರಿ ಮೂಲಗಳಿಂದ ಅನೇಕ 4-5 ಡ್ಯಾಮ್ಗೆ ಸ್ಥಾಪಕ ಆಗಿರ್ಬೋದು,
ಎಲ್ಲವೂ ಕೂಡ 32 ಡಿಗ್ರಿ ಪಡೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನಗಾಗಿ ತಾನು ಏನು ಮಾಡಿಕೊಳ್ಳದೆ ಸಮಾಜಕ್ಕೆ ಎಲ್ಲವನ್ನೂ ಅರ್ಪಣೆ ಮಾಡಿದರು. ಬದುಕಿದ್ದ ಸಾಯುವ ತನಕವಾಗಿ ಕೂಡ ಸಮಾಜ ಸೇವೆಯಲ್ಲಿದ್ದರು. ಅವರು 56,000 ಪುಸ್ತಕವನ್ನ ಮನೆಯಲ್ಲಿ ಶೇಖರಣೆ ಮಾಡಿಟ್ಟಿದ್ರು. ಎಲ್ಲರೂ ಬ್ಯಾಂಕಲ್ಲಿ, ಡ್ರಾಯರಲ್ಲಿ, ಬೀರಲ್ಲಿ ದುಡ್ಡಿನಿಟ್ರೆ, ಆದ್ರೆ ಬಾಬಾ ಸಾಹೇಬ್ ಮನೆಯಲ್ಲಿ ಒಂದು ಬುಕ್ಕದ ಗ್ರಂಥಾಲಯವೇ ಇತ್ತು. ಒಂದ್ಸರಿ ಅವ್ರ ಮನೆಯನ್ನೆಲ್ಲ ಹೊಡಿತಾ ಇರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊಡೆದು ಮನೆಯ ಪುನರ್ವರ್ತನೆ ಮನೆ ಕಟ್ಟಬೇಕು ಅಂತ ಎಲ್ಲರೂ ಅವ್ರನ್ನ ನಡೆಸ್ತಾ ಇರ್ತಾರೆ. ಇವಾಗ ತಲೆ ಚೆನ್ನಾಗಿದೆಯಾ, ಏಕೆ ಚೆನ್ನಾಗಿರೋ ಮನೆಯಲ್ಲಿ ಹೊಡೆದಾಕ್ತಿರ್ತಾರೆ ಅಂತ. ಅವ್ರು ವಾಸ ಮಾಡೋ ಮನೆಯಲ್ಲಿ ಅವರು ಮೇಲ್ಗಡೆ ಮನೆ ಒಂದು ಲೈಬ್ರರಿ ಪೂರ್ತಿ, ಅವ್ರ ಮನೆಯಿಂದ ಹೊರಗಡೆ ಯಾವುದೇ ಊರಿಗೆ ಹೋದ್ರೆ 3 ಪೆಟ್ಟಿಗೆ ಪುಸ್ತಕ ಜೊತೆ ಇರ್ತಿದ್ವು. ರಾತ್ರಿ ಸುಮಾರು ಇಲ್ಲ ಅಂದ್ರೆ 8 ಗಂಟೆ ಟೈಮ್ ಓದ್ತಿದ್ರು. ಬೆಳಗ್ಗೆ 2 ಗಂಟೆ ಟೈಮ್ ನಿದ್ದೆ ಮಾಡ್ತಿದ್ರು ಅವರು. ಈ ತರ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನೋವನ್ನು ನುಂಗಿ ತುಳಿತಕ್ಕೊಳಗಾದ ಜನರಿಗೆ ಸಂವಿಧಾನದ ಮೂಲಕ ಶಕ್ತಿ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಸಂದೇಶಗಳನ್ನು ದೇಶದ ಪ್ರತಿಯೊಬ್ಬರೂ ಪಾಲಿಸಿ ಅನುಸರಿಸುವ ಮೂಲಕ ಬದಲಾವಣೆಯ ದಿಕ್ಕಿನತ್ತ ಸಾಗಬೇಕೆಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ನಡೆದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನದ ಕಾರ್ಯಕ್ರಮದ ಅಂಗವಾಗಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ವಿಶ್ವವೇ ಮೆಚ್ಚುವಂತಹ ಭಾರತ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಸಂವಿಧಾನವನ್ನು ರಚಿಸಿ ನಮಗೆ ಕೊಡುಗೆಯಾಗಿ ನೀಡಿದ ಭಾರತ ರತ್ನ ಶೋಷಿತರ ಬಾಳಿನ ಬೆಳಕಾಗಿರುವ ಅಂಬೇಡ್ಕರ್ ಅವರ ಆಶಯದಂತೆ ಸಂವಿಧಾನದ ಆಶಯಗಳ ಈಡೇರಿಕೆಗಾಗಿ ಭಾರತ ದೇಶದ ಪ್ರಜೆಗಳಾದ ನಾವು ಬದ್ಧತೆಯನ್ನ ಪ್ರದರ್ಶನ ಮಾಡುವ ಮೂಲಕ ಎಲ್ಲರೂ ಒಂದಾಗಿ ಕೆಲಸ ಮಾಡುವ ಮೂಲಕ ಬಾಬಾ ಸಾಹೇಬರಿಗೆ ಭಕ್ತಿ ನಮನ ಸಲ್ಲಿಸೋಣ ಎಂದು ಶ್ರೀನಿವಾಸ್ ತಿಳಿಸಿದರು. ಟಿಎಫ್ಇಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜ್, ಪುರಸಭೆ ಸದಸ್ಯರಾದ ಡಿ ಪ್ರೇಮ್ಕುಮಾರ್, ವಿಶ್ರಾಂತ ಪ್ರಾಂಶುಪಾಲರಾದ ರಾಜಯ್ಯ, ತಹಶೀಲ್ದಾರ್ ಅಶೋಕ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರಾಮದಾಸ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಪುರಸಭೆ ಚೀಫ್ ಆಫೀಸರ್ ನಟರಾಜ್ ಸೇರಿದಂತೆ ನೂರಾರು ದಲಿತ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 800 ವರ್ಷ 900 ವರ್ಷಗಳು ಕಳೆದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಪರಿವರ್ತನೆಗಳು ಆಗಬೇಕಾಗಿದೆ. ವಿಶೇಷವಾಗಿ ಶೈಕ್ಷಣಿಕವಾಗಿ ನಾವು ಇನ್ನೂ ಪ್ರಬಲರಾಗಬೇಕಿದೆ. ಅಂಬೇಡ್ಕರ್ ಅವರು ಆ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಇದ್ದಾಗಲೂ ಸಹ ಆ ವ್ಯವಸ್ಥೆ ವಿರುದ್ಧ ಹೋರಾಟವನ್ನು ಮಾಡಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಅವರ ಜ್ಞಾನದ ಕಾರಣಕ್ಕೋಸ್ಕರ. ಇವತ್ತು ನಮ್ಮ ಯುವ ಪೀಳಿಗೆ ಸಾಕಷ್ಟು ಜನ ಅಂಬೇಡ್ಕರ್ ಕುರಿತಾದ ಪುಸ್ತಕಗಳನ್ನು ಓದ್ಕೊಂಡಿಲ್ಲ, ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ನಮ್ಮ ಅನೇಕ ಯುವಕರು ವಿಶೇಷವಾಗಿ ಪದವಿ ಮಾಡ್ತಾ ಇರ್ತಾರೆ, ಉನ್ನತ ವ್ಯಾಸಂಗ ಮಾಡ್ತಾ ಇದ್ರು ಕೂಡ ನಮ್ಮ ಒಡಲಾಳವನ್ನು ಓದಿರೋದಿಲ್ಲ. ಸಾಕಷ್ಟು ಪುಸ್ತಕಗಳಿದೆ. ನಮ್ಮ ಶಿವರಾಮ್ ಕಾರಂತದ್ದು ಚೋಮನ ದುಡಿ ಓದಿರೋದಿಲ್ಲ. ಅಂದರೆ ಯಾವ ರೀತಿ ದಲಿತರಿಗೆ, ಶೋಷಿತರಿಗೆ ನೋವು ಆಗ್ತಾ ಇತ್ತು, ಯಾವ ರೀತಿ ಪರಿವರ್ತನೆ ಆಗಿದೆ, ನಮಗೆ ಅನ್ಯಾಯವಾದಾಗ ನಾವು ಯಾವ ರೀತಿ ನ್ಯಾಯವನ್ನು ಪಡ್ಕೋಬೇಕು ಅನ್ನೋದಕ್ಕೆ ನಮಗೆ ಜ್ಞಾನ ಹೆಚ್ಚು ಸಹಕಾರಿಯಾಗ್ತದೆ. ನೀನು ಸಂವಿಧಾನ ಶಿಲ್ಪಿ ಜೊತೆಗೆ ನಾವು ಪುಸ್ತಕ ಪ್ರೇಮಿ ಅಂತ ಕರಿತೀವಿ ಅಂಬೇಡ್ಕರ್ ಅವ್ರನ್ನ. ನಮ್ಮ ಮಕ್ಕಳಿಗೆ ನಾವು ಪುಸ್ತಕ ಕೊಡೋದನ್ನು ಅತಿ ಹೆಚ್ಚು ಮಾಡಬೇಕಾಗ್ತದೆ. ನಾನು ಕೂಡ ಒಂದು ರೀತಿ ಶೋಷಿತರ ಥರನೇ ಯೋಚನೆ ಮಾಡ್ತೀನಿ ಸಮಾಜದಲ್ಲಿ. ಹಾಗಾಗಿ ನಾನಂತೂ ಆ ಶೋಷಿತರ ಪರನೇ ಕೆಲಸ ಮಾಡ್ತೀನಿ. ಯಾವಾಗಲೂ ನಾವು ನಮ್ಮ ಜವಾಬ್ದಾರಿಯನ್ನು ಕೂಡ ಒಬ್ಬ ಅಧಿಕಾರಿಯಾಗಿ ನಾನು ಒಬ್ಬ ನಾಗರಿಕನಾಗಿ ಕೂಡ ನನಗೆ ಹೆಚ್ಚು ತುಡಿತಾ ಇದೆ. ನಾನು ಎಲ್ಲ ಸಮುದಾಯಕ್ಕೂ ಸೇರಿದವನು. ಎಲ್ಲಿ ಶೋಷಿತರಿದ್ದಾರೆ, ಎಲ್ಲಿ ಬಡವರಿದ್ದಾರೆ, ಅಲ್ಲಿ ನಾನು ಕೆಲಸ ಮಾಡೋದೇ ನನ್ನ ಆಶಯ. ವಿಶೇಷವಾಗಿ ಇವತ್ತಿನ ಸಮಾಜದಲ್ಲಿ ಯಾವುದೇ ಒಂದು ಸಮುದಾಯವನ್ನು ತೆಗೆದುಕೊಳ್ಳಿ, ಆ ಸಮುದಾಯದಲ್ಲಿ ಕೆಲವರು ಮುಂದುವರೆದಿರ್ತಾರೆ, ಸಾಕಷ್ಟು ಪ್ರಮಾಣ ಹಿಂದೆ ಉಳಿದಿರ್ತಾರೆ. ಒಟ್ಟಾರೆ ಮನುಷ್ಯನ ತೆಗೆದುಕೊಂಡ್ರೆ ಮುಂದುವರೆದಿರೋ ಮನುಷ್ಯ ಯಾರು ಹಿಂದೆ ಇದ್ದಾರೆ ಅವನನ್ನು ಕೈ ಹಿಡಿದು ಕರ್ಕೊಂಡ್ಬರೋದು ಜವಾಬ್ದಾರಿ. ಹಾಗಾಗಿ ನಮ್ಮ ಸಮುದಾಯ ಯಾವುದೇ ಸಮುದಾಯಗಳಾದರೂ ಸಹ ಯಾರು ತಳವರ್ಗದಲ್ಲಿದ್ದಾರೆ ಕೆಲವರೇ ಅವಕಾಶಗಳನ್ನ ಪಡ್ಕೋತಾರೆ. ಹಾಗಾಗಿ ಯಾರಿಗೆ ಅವಕಾಶ ವಂಚಿತರಿದ್ದಾರೆ ಅವ್ರನ್ನ ನಾವು ಮುನ್ನೆಲೆಗೆ ಕರ್ಕೊಂಡ್ಬರುವಂಥ ಕೆಲಸಗಳಾಗ್ತದೆ. ಅನೇಕ ಸಂದರ್ಭ ನೋಡ್ತಾ ಇರ್ತೀವಿ, ಚಿಕ್ಕ ಅಧಿಕಾರಿ ಏನೋ ಒಂದು ಕೆಲಸ ಮಾಡ್ಕೊಡಿಲ್ಲ ಅಂದರೆ ಅದನ್ನೇ ಒಂದು ದೊಡ್ಡ ಇದಾಗಿ ಮಾಡ್ತೀವಿ. ಸಾವಿರಾರು ಒತ್ತಡದ ನಡುವೆ ಮಾಡ್ತಾ ಇರ್ತಾರೆ ಅಧಿಕಾರಿಗಳು ಕೆಲಸನ. ಬರೀ ಅಧಿಕಾರಿ ಅಷ್ಟೇ ಅಲ್ಲ, ಸಮಾಜದ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮದಲ್ಲಿ ಜಯಕೀರ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಜಯಕೀರ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ನಿರ್ಮಂಧನಾಥ ಮಹಾಸ್ವಾಮೀಜಿ ಆದಿಚುಂಚನಗಿರಿ ಮಠದ ಕೃಪಾಶೀರ್ವಾದದಿಂದ ಆದಿಚುಂಚನಗಿರಿ ಆಸ್ಪತ್ರೆ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು, ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ
ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಂಡು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜಕ್ಕೆ ಕೈಜೋಡಿಸಬೇಕೆಂದು ಮತ್ತು ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಪ್ರಗತಿಪರ ರೈತರು, ಸಮಾಜ ಸೇವಕರು, ವೈದ್ಯಕೀಯ ಕ್ಷೇತ್ರ, ಕಾನೂನು ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಪತ್ರಿಕೋದ್ಯಮ ಹಾಗೂ ಪೊಲೀಸ್ ಇಲಾಖೆಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗುತ್ತದೆ ಎಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ರೇವಣ್ಣ ತಿಳಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕರಪತ್ರಗಳು ಹಾಗೂ 2025ರ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಿ ಗೋಷ್ಠಿಯಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಪ್ರಶಾಂತ್ ಎಂ, ಚಾಮುಂಡೇಶ್ವರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರು ಕೃಷ್ಣರಾಜ ಅರಸ್, ಅಪ್ಪಾಜಿಗೌಡ, ಚಂದ್ರೇಗೌಡ, ಶಿಕ್ಷಕ ಪದ್ಮೇಶ್ ಸೇರಿದಂತೆ ಇನ್ನಿತರರು ಇದ್ದರು. ಅದೇ ರೀತಿ ಹೈಸ್ಕೂಲ್ಗೆ ಸ್ವಲ್ಪ 3-4, ಮಿಡ್ಲ್ ಸ್ಕೂಲ್ 3-4, ಮತ್ತೆ ಅಲ್ಲೇ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ಲ್ಯಾಪ್ಟಾಪ್ ಇಷ್ಟನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ಈ ಸಾರಿ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ಎಲ್ಲರೂ ಕೈ ಜೋಡಿಸೋದ್ರ ಮುಂದೆ ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡೋಕ್ಕೆ ನಮ್ಮ ಸಹಕಾರ ಬೇಕು. ಅದನ್ನು ಪತ್ರಿಕೋದ್ಯಮದವರು, ಮಾಧ್ಯಮಿಕರು ನಿಮ್ಮ ಕೈಲಿದೆ. ಒಳ್ಳೆ ಕೆಲಸಗಳನ್ನ ಮಾಡೋದ ಒಳ್ಳೇದು ಅಂತೇಳಿ, ಕೆಟ್ಟ ಕೆಲಸ ಅಂದರೆ ಕೆಟ್ಟ ಕೆಲಸ ಮಾಡೋದಿತ್ತು ಓರೆಕೋರಗಳ ಪ್ರೀತಿ ನಮಗೆ ಹೇಳಿದ್ರೆ ನಾವು ಜೈಕೀರ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡೋಕ್ಕೆ ಸದಾ ಸಿದ್ಧ ಇದ್ದೀವಿ. ಕಳೆದ ಬಾರಿ ಹೇಳಿದ್ದೆ ಆಗಲಿ ನಿಮಗೆ ಇದೇ ಪ್ರೆಸ್ ಮೀಟಲ್ಲಿ. ನಮ್ಮ ಮಕ್ಕಳು US ಅಲ್ಲಿ ಇರೋದ್ರಿಂದ ಜೈಕೀರ್ತಿ ಅಂತ ಹೆಸರಿಟ್ಟಿದ್ದೀವಿ ಇಬ್ಬರು, ವಿನೋದ್ ಜೈಕೀರ್ತಿ, ವಿನಯ್ ಜೈಕೀರ್ತಿ ಅಂತ. ಆ ಜೈಕೀರ್ತಿ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಅವ್ರ ಹೆಸರಲ್ಲಿ ಜನಸೇವೆ ಮಾಡೋಕ್ಕೋಸ್ಕರ ನಾವು ಸದಾ ಸಿದ್ಧ ಇರ್ತೇವೆ. ಯಾವಾಗ ಯಾವ ಬೆಳಗ್ಗೆ ಯಾವ ಸಮಯದಲ್ಲಿ ಕೇಳಿದ್ರು ಕೈಲಾದರೂ ನಮ್ಮ ಟ್ರಸ್ಟ್ ವತಿಯಿಂದ ಸಾರ್ವಜನಿಕರು ಸಹಾಯ ಮಾಡೋಕ್ಕೆ ಸದಾ ಸಿದ್ಧರಿರ್ತೀವಿ. ನಮ್ಮ ಸಹಕಾರ ಇರಲಿ. ಮತ್ತು ಜೊತೆಗೆ ಈ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಅವರ ಟೀಮು, ಮೆಡಿಕಲ್ ಟೀಮ್ ಏನಿದೆ ಚುಂಚನಗಿರಿಯಿಂದ ಬಂದು ಉಚಿತವಾಗಿ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮೊದಲನೇದಾಗಿ ನಮ್ಮ ಚಾರಿಟಬಲ್ ಟ್ರಸ್ಟ್ ಮತ್ತು ನಮ್ಮ ಗಂಜಿಗೆರೆ ಗ್ರಾಮ ಸುತ್ತಮುತ್ತಲಿನ ಎಲ್ಲ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎಲ್ಲ ಸಂಘ ಸಂಸ್ಥೆಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರು ತುಂಬ ಹೃದಯದ ಧನ್ಯವಾದಗಳನ್ನ ತಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ಕನ್ನಡ ಭಾರತಿ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕ್ಯಾರ್ಪೇಟೆ ತಾಲೂಕಿನ ಗಂಜಿಕೆರೆ ಗ್ರಾಮದಲ್ಲಿ ಜಯಕೀರ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.